ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ರಾಜಿ ಸಂಧಾನ ಮೂಲಕ ಪ್ರಕರಣಗಳ ಇತ್ಯರ್ಥಕ್ಕೆ ಜನರ ಸಹಕಾರ ಅಗತ್ಯ. ನ್ಯಾಯಾಧೀಶ್ ಮಾರುತಿ ಬಗಾಡೆ. ಸಹಾರಾ ಎಜುಕೇಷನ್ ಟ್ರಸ್ಟ್ನಿಂದ ಶಿಕ್ಷಕರ ದಿನಾಚರಣೆ. ಪ್ರಶಸ್ತಿ ಪ್ರದಾನ. ಮೌಲಾನಾ ಆಜಾದ್ ರಿಂದಲೇ ದೇಶದ ಶಿಕ್ಷಣಕ್ಕೆ ಬುನಾದಿ. ನಸೀರ್ ಅಹಮದ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣದಲ್ಲಿ ಅನ್ಯಾಯ, ವಾರದಲ್ಲಿ ಸರಿಪಡಿಸದಿದ್ದರೆ ಮತ್ತೊಂದು ಹಂತದ ಹೋರಾಟ. ಶಿವರಾಜ್ ಅಕ್ಕರಕಿ. ಒಳ ಮೀಸಲು ಹಂಚಿಕೆ ಅವೈಜ್ಞಾನಿಕ, ಸಮುದಾಯಗಳಿಗೆ ಸರ್ಕಾರಿ ಹುದ್ದೆಯಲ್ಲಿ ಅನ್ಯಾಯ. ಮಹೇಂದ್ರ ಕುಮಾರ್ ಮಿತ್ರ. ಶಿಕ್ಷಕರ ದಿನಾಚರಣೆ. ಶಿಕ್ಷಣದಿಂದ ಮಾತ್ರ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ. ಎ ವಸಂತ್ ಕುಮಾರ್. ವಾರ್ತೆಗಳ ವಿವರ. ಸಾರ್ವಜನಿಕರ ಸಹಕಾರದಿಂದ ನ್ಯಾಯಾಲಯದಲ್ಲಿ ಬಾಕಿ ಇರುವ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಸಾಧ್ಯವೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಮಾರುತಿ ಬಾಗಡೆ ಹೇಳಿದರು. ಅವರಿಂದು ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿ ನಡೆಯುತ್ತಿರುವ ಈ ವರ್ಷದ 3ನೇ ಲೋಕ ಅದಾಲತ್ ಇದ್ದಾಗಿದ್ದು ಬೆಳಿಗ್ಗೆ 11 ಗಂಟೆಯಿಂದ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತಿದ್ದು ಸಂಜೆವರೆಗೂ ಈ ಪ್ರಕ್ರಿಯೆ ಜರುಗಲಿದೆ. ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. ಈವರೆಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಹಲವು ಪ್ರಕರಣಗಳು ಇತ್ಯರ್ಥಗೊಳಿಸಲಾಗಿದೆ. 25 ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ಮಾಜಿ ಸಂಧಾನದಲ್ಲಿ ಪಾವತಿ ಮಾಡಿಸಲಾಗಿದೆ. ಪ್ರಮುಖವಾಗಿದ್ದ ಆಸ್ತಿ ಮಾರಾಟದ ವ್ಯಾಜ್ಯವು ರಾಜಿಯಾಗಿದೆ ಎಂದರು. Quite different from Netflix. Lion is not your pattern. Lion is simple as simple. Appa idu yaar bandada use madodu. Supreme Court the legal judgment ಬಂದಿದೆ. Like copyright like ಬೇರೆ ಸ್ಟೈಲ್ಸ್ ಅಲ್ಲಿ ಹಾಕೋರಿ ಅಂತ ಹೇಳ್ಬೋದು ಅವರು. ಬೇರೆ ಪೊಸಿಷನ್ ಅಲ್ಲಿ ಹಾಕೋರಿ ಅಂತ ಹೇಳ್ಬೋದು. ನಾನು ತೋರಿಸ್ತೀನಿ ಏನಂತ ಆಗಲ್ಲ ಅಂತಂದ್ರೆ ಇನ್ನೊಂದು ಡೇಟ್ ಕೊಡೋಣ. ಅದು is not at all manufacturer. ವಿಚಾರಣೆಗೆ ಬಾಕಿ ಇರುವ 5,000 ಪ್ರಕರಣಗಳು ಇತ್ಯರ್ಥವಾಗುವ ನಿರೀಕ್ಷೆ ಇದೆ. ವ್ಯಾಜ್ಯ ಪೂರ್ವ ಪ್ರಕರಣಗಳು 25,000 ಮೇಲ್ಪಟ್ಟು ಇತ್ಯರ್ಥಪಡಿಸಬಹುದು ಎಂದು ಅಂದಾಜಿಸಲಾಗಿದೆ. ಸಾರ್ವಜನಿಕರ ಸಹಕಾರದಿಂದ ಹೆಚ್ಚಿನ ಪ್ರಕರಣ ಇತ್ಯರ್ಥಗೊಳಿಸಲಾಗುತ್ತದೆ ಎಂದು ತಿಳಿಸಿದರು. ಡಿಸೆಂಬರ್ನಲ್ಲಿ ಮತ್ತೊಂದು ರಾಷ್ಟ್ರೀಯ ಲೋಕ ಅದಾಲತ್ ಏರ್ಪಡಿಸಲಾಗುವುದು. ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ದಂಡದಲ್ಲಿ 50% ರಿಯಾಯಿತಿ ನೀಡಲಾಗಿದೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಲೋಕ ಅದಾಲತ್ ನಡೆಯುತ್ತಿದೆ. ಅದೇ ರೀತಿಯಾಗಿ ಹೊರ ರಾಜ್ಯಗಳಲ್ಲಿಯೂ ಕೂಡ ಲೋಕ ಅದಾಲತ್ ರಾಜಿ ಮಾಡಲು ಪ್ರಯತ್ನ ಮಾಡಲಾಗುತ್ತದೆ. ಆದರೆ ಒಂದೇ ದಿನದಲ್ಲಿ ರಾಜಿಯಾಗುವುದಿಲ್ಲ. ನ್ಯಾಯಾಧೀಶರು ರಾಜಿ ಮಾಡಲು ಪ್ರಯತ್ನಿಸುತ್ತಾರೆ. ಸಾರ್ವಜನಿಕರು ಕೂಡ ಲೋಕ ಅದಾಲತ್ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಮಧ್ಯಾಹ್ನ 1 ಗಂಟೆಯವರೆಗೆ ಸಿವಿಲ್, ಕ್ರಿಮಿನಲ್, ಮೋಟಾರು ವಾಹನ ಪ್ರಕರಣ ಹಾಗೂ ಕುಟುಂಬ ನ್ಯಾಯಾಲಯದ ಒಟ್ಟು ಸುಮಾರು 1,500 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು. ಇದೇ ವೇಳೆ ಆಸ್ತಿ ವಿಚಾರವಾಗಿ 1 ವರ್ಷದಿಂದ ನಡೆಯುತ್ತಿದ್ದ ಹಾಗೂ ಬಾಕಿ ಇದ್ದ ಒಂದು ಸಿವಿಲ್ ಪ್ರಕರಣವನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸಲಾಯಿತು. ವರ್ಷದ 3ನೇ ಲೋಕ ಅದಾಲತ್ ಇಂದು ದಿನಾಂಕ 13/9/25ರಂದು ಆರಂಭವಾಗಿದ್ದು ಬೆಳಿಗ್ಗೆ 11 ಗಂಟೆಯಿಂದ ವಕೀಲರು, ಕಕ್ಷಿದಾರರು ಹಾಗೂ ನ್ಯಾಯಾಲಯ ಸಿಬ್ಬಂದಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿ, ಪೊಲೀಸರು ಎಲ್ಲರೂ ಒಟ್ಟುಗೂಡಿ ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವಲ್ಲಿ
ಅವಿರತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲವರೆಗೂ ಈ ಒಂದು ಪ್ರಕ್ರಿಯೆ ಜಾರಿಯಲ್ಲಿರ್ತದೆ. ಈಗಾಗಲೇ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಏನಿಲ್ಲ ಅಂದ್ರೂ ಕನಿಷ್ಠ 10 ಪ್ರಕರಣಗಳು ಇತ್ಯರ್ಥಕ್ಕೊಳಪಟ್ಟಿದ್ದು ಸುಮಾರು 25 ಲಕ್ಷಕ್ಕೂ ಮಿಕ್ಕಷ್ಟು ಹಣವನ್ನು ರಾಜಿ ಸಂಧಾನದಲ್ಲಿ ಸಾಲಗಾರರು ತಮ್ಮ ಸಾಹುಕಾರಗಳಿಗೆ ಪಾವತಿ ಮಾಡಿರ್ತಾರೆ. ಒಂದು ನಿಯಮಿತ ಅಪೀಲು ನಮ್ಮಲ್ಲಿದ್ದು ಅದರಲ್ಲಿ ಆಸ್ತಿ ಮಾರಾಟದ ಒಂದು ವ್ಯಾಜ್ಯ ಇತ್ತು, ಅದು ಕೂಡ ರಾಜಿಯಾಗಿದೆ. ಒಂದು ಅಮಲ್ಜಾರಿ ಪ್ರಕರಣದಲ್ಲಿ ಆಸ್ತಿ ಮಾರಾಟದ ಕುರಿತಂತೆ ಇದ್ದಂಥ ವ್ಯಾಜ್ಯವೂ ಕೂಡ ಸುಮಾರು 10 ಲಕ್ಷ ರೂಪಾಯಿಗಳಿಗೆ ಅದು ಮುಕ್ತಾಯಗೊಂಡಿದೆ. ರಾಯಚೂರು ಜಿಲ್ಲೆಯಾದ್ಯಂತ ಇವತ್ತು ಸಾಯಂಕಾಲವರೆಗೂ ವಿಚಾರಣೆಗೆ ಬಾಕಿ ಇರುವ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳು ಒಂದು 5,000ದವರೆಗೆ ಇತ್ಯರ್ಥ ಆಗಬಹುದು ಅನ್ನೋ ಒಂದು ಕಲ್ಪನೆ ಇದೆ. ಆದರೆ ನಿರ್ದಿಷ್ಟ ಸಂಖ್ಯೆಗಳು ಸಾಯಂಕಾಲ 6 ಗಂಟೆಗೆ ಲಭ್ಯವಾಗಲಿದ್ದು, ಈಗ ವ್ಯಾಜ್ಯಪೂರ್ವ ಪ್ರಕರಣಗಳು ಸುಮಾರು 25,000 ಮೇಲ್ಪಟ್ಟು ಇತ್ಯರ್ಥವಾಗಬಹುದು ಅಂತ ಒಂದು ಅಂದಾಜು ಇದೆ. ಸಾಯಂಕಾಲ 6 ಗಂಟೆವರೆಗೆ ಬರ್ತದೆ. ನಮ್ಮ ಒಂದೇ ವಿನಂತಿ, ಸಾರ್ವಜನಿಕರು ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥ ಆಗ್ಬೋದು. ಡಿಸೆಂಬರ್ದಲ್ಲಿಯೂ ಕೂಡ ಮತ್ತು ಇದೇ ಥರದ ಒಂದು ಬೃಹತ್ ಲೋಕ್ ಅದಾಲತ್ ರಾಷ್ಟ್ರೀಯ ಮಟ್ಟದಲ್ಲಿ ಏರ್ಪಡ್ತಾ ಇದೆ, ರಾಯಚೂರಿನಲ್ಲೂ ಏರ್ಪಡ್ತಾ ಇದೆ. ಈ ಪೊಲೀಸರು ಆಸ್ತಿಯಲ್ಲಿ ಹಿಸ್ಸಾಗಳನ್ನು ಪ್ರತ್ಯೇಕ ಮಾಡಿ ಆಸ್ತಿಯನ್ನು ಹಂಚಲಾಯಿತು. ಆಸ್ತಿಗಳ ಜೊತೆಗೆ ಕೆಲವೊಂದು ಹಣದ ಮಾತುಕತೆಯೂ ಆಗಿದ್ದು, ಆಯಾ ಕಕ್ಷಿದಾರರಿಗೆ ಹಣವನ್ನು ಕೊಡಿಸಿ ಪ್ರಕರಣವನ್ನು ಇತ್ಯರ್ಥಪಡಿಸಲಾಯಿತು. ಇದರ ಜೊತೆಗೆ ಟ್ರೇಡ್ ಮಾರ್ಕ್ ಕಾಯ್ದೆ ಅಡಿ ಹೂಡಲಾಗಿದ್ದ ದಾವೆಯನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಪ್ರಯತ್ನಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಶ್ರೇಣಿ ದಿವಾನಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ HN ಸಾತ್ವಿಕ್, ವಕೀಲರು, ಕಕ್ಷಿದಾರರು, ನ್ಯಾಯಾಲಯ ಸಿಬ್ಬಂದಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿ ಜೊತೆಗೆ ಪೊಲೀಸರು ಇದ್ದರು. ದೇಶದ ಮೊದಲ ಶಿಕ್ಷಣ ಮಂತ್ರಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರೇ UGCಗೆ ಬುನಾದಿ ಹಾಕಿದ್ದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಟ್ಟಿಸಿದ್ದು ಅವರ ಕೊಡುಗೆ ಅಪಾರವಾಗಿದೆ ಎಂದು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ನಸೀರ್ ಅಹಮದ್ ಹೇಳಿದರು. ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಸಹಾರಾ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ಮೌಲಾನಾ ಆಜಾದ್ ಅವರ ಸ್ವಾತಂತ್ರ್ಯ ಹೋರಾಟ, ಅವರ ಶಿಕ್ಷಣಾಸಕ್ತಿ ಇಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕ. ಸೆಪ್ಟೆಂಬರ್ 11ರಂದು ಅವರ ಸ್ಮರಣೆಗಾಗಿ ಶಿಕ್ಷಕ ದಿನಾಚರಣೆ ಆಚರಿಸಬೇಕು ಎಂದರು. ಯೂನಿವರ್ಸಿಟಿ ಆಫ್ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಸೇರಿದಂತೆ ವಿದೇಶಿ ವಿಶ್ವವಿದ್ಯಾಲಯಗಳು ರಾಜ್ಯದಲ್ಲಿ ಶಾಖೆ ಆರಂಭಿಸಲು ಮುಂದಾಗಿವೆ. ಇದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಸಿಗಲಿವೆ. ಜನರು ತಮ್ಮ ಶಕ್ತಿಯನ್ನು ಅರಿತುಕೊಂಡು ಉತ್ತಮ ಆಲೋಚನೆಯಿಂದ ಕೆಲಸ ಮಾಡಿದರೆ ಹೆಚ್ಚಿನ ಸೌಲಭ್ಯಗಳನ್ನು ಪಡೆಯಬಹುದು ಎಂದು ಹೇಳಿದರು. रेडी सर तेरा सर एक सेकंड अरे मोबाइल जरा पीछे लेके आइए सहारा के प्रेसिडेंट को तहनीत दी जा रही है। अब्दुल हई करो सर, सामने आइए प्लीज। Congratulations to all the award winners. ओके सर Moses sir, please next group ready. बच्चों की पढ़ाई के लिए एक बेस्ट टीचर अवार्ड, एक मैं समझता हूँ कि नई सोच है। मैं चाहूँगा कि सिर्फ रायचूर के अंदर ही नहीं, कर्नाटक के हर ज़िले में इस तरीके के प्रोग्राम हो, इस तरीके से टीचर्स को हिम्मत अफजाई की जाए। इसके साथ साथ आज हम जितने भी स्पीकर्स थे, चाहे वो असलम पाशा हो, चाहे वो हमारे मोहम्मद सालम हो,
उन्होंने भी कहा कि इंशाल्लाह अगले साल इसमें बढ़ चढ़कर वो भी हिस्सा लेंगे। मैं आप लोगों की तवज्जो, जैसा कि अब्दुल रज़ाक साहब ने कहा, टीचर्स डे डॉक्टर सर्वपल्ली राधाकृष्णन जो हिंदुस्तान के वाइस प्रेसिडेंट थे, उसके बाद हिंदुस्तान के दूसरे सदर बने, उनका ये ख्याल रहा जब उनके स्टूडेंट्स जब उनके पास पहुंचते हैं और उनसे गुजारिश करते हैं कि हम आपका बर्थडे मनाना चाहते हैं, तो उन्होंने कहा कि मेरा बर्थडे मनाना ये ज़रूरी नहीं है, उसके बजाय टीचर्स डे मनाया जाए। तो उस तरीके से 5 तारीख सितंबर पूरे हिंदुस्तान के अंदर इसको मनाया जाता है। ये वजह यही है कि जो टीचर्स हैं ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಮಹಾನಗರ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ, ವಕ್ಫ್ ಬೋರ್ಡ್ ಜಿಲ್ಲಾ ಅಧ್ಯಕ್ಷ ಮೌಲಾನಾ ಫರೀದ್ ಖಾನ್, ಕೆಪಿಸಿಸಿ ವಕ್ತಾರ್ ಡಾಕ್ಟರ್ ರಜಾಕ್ ಉಸ್ತಾದ್, ಕೆಪಿಸಿಸಿ ಕಾರ್ಯದರ್ಶಿ ಅಸ್ಲಂ ಪಾಷಾ, ಆರ್ಡಿಎ ಮಾಜಿ ಅಧ್ಯಕ್ಷ ಅಬ್ದುಲ್ ಕರೀಂ, ಹ್ಯಾರಿಸ್ ಸಿದ್ದಿಕ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಶೀರುದ್ದೀನ್, ಗುಸ್ಮಾ ಅಧ್ಯಕ್ಷ ರವಿಕುಮಾರ್, ಟ್ರಸ್ಟ್ ಸದಸ್ಯರಾದ ಕೋಸಗಿ ಮೊಹಮ್ಮದ್ ಇಕ್ಬಾಲ್, ಸೈಯದ್ ಜುಬೇರ್ ಮೊಯಿನುದ್ದೀನ್, ಸಹಾರಾ ಎಜುಕೇಷನ್ ಟ್ರಸ್ಟ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್, ಉಪಾಧ್ಯಕ್ಷ ಶೇಖ್ ಮೆಹಬೂಬ್, ಖಜಾಂಚಿ ಎಂಡಿ ಫಜುಲ್ಲಾ ಶೇಖ್ ಸೇರಿದಂತೆ ಅನೇಕರು ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹಂಚಿಕೆಯಲ್ಲಿ ಆಗಿರುವ ಅನ್ಯಾಯವನ್ನು ಪರಿಹರಿಸದೆ ಜಾರಿಗೆ ಮುಂದಾದರೆ 2ನೇ ಹಂತದ ಮೀಸಲಾತಿ ಹೋರಾಟ ಮುಂದುವರೆಸಬೇಕಾಗುತ್ತದೆ ಎಂದು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಶಿವರಾಯ್ ಅಕ್ಕರೆಕಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಮೀಸಲು ಹಂಚಿಕೆಯಲ್ಲಿ ಆಗಿರುವ ಅನ್ಯಾಯ ಸರಿಪಡಿಸಲು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ನೀಡಿ ಆಗ್ರಹಿಸಲಾಗಿದೆ. 1 ವಾರದಲ್ಲಿ ಸರಿಪಡಿಸದೆ ಹೋದರೆ ರಾಜ್ಯಾದ್ಯಂತ ಹೋರಾಟ ಪುನರ್ ಪ್ರಾರಂಭಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಸಲ್ಲಿಸಿರುವ ವರದಿಯ 2ನೇ ಪ್ಯಾರಾದಲ್ಲಿ ಪ್ರವರ್ಗ, ಇದರಲ್ಲಿರುವ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಸಮುದಾಯಗಳು ಮೂಲ ಜಾತಿಗಳನ್ನು ತಿಳಿಸದೇ ಇರುವುದರಿಂದ 3 ಜಾತಿಗಳನ್ನು ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ಮೀಸಲಾತಿ ಸೌಲಭ್ಯ ಪಡೆಯಲು ಅವಕಾಶ ನೀಡಲಾಗಿದೆ. ಕೂಡಲೇ ಎಕೆ, ಎಡಿ, ಎಎ ಜಾತಿ ಎನ್ನುವವರು ಮೂಲ ಜಾತಿ ಪ್ರಮಾಣ ಪತ್ರ ಪಡೆಯಲು ಆದೇಶಿಸಬೇಕು. ಪರಿಶಿಷ್ಟ ಜಾತಿ ಪಟ್ಟಿಯಿಂದಲೇ ತೆಗೆಯಲು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು. ಪರಿಶಿಷ್ಟ ಜಾತಿ ಒಳ ಮೀಸಲು ಕೇವಲ ನೇಮಕಾತಿ ಮಾತ್ರ ಸೀಮಿತಗೊಳಿಸದೆ ಬಡ್ತಿ ನೇಮಕಾತಿ, ಬ್ಯಾಕ್ಲಾಗ್ ಅನ್ವಯಿಸಬೇಕು. ಸಮಾಜ ಕಲ್ಯಾಣ ಇಲಾಖೆ ಕೇವಲ 1 ಜಾತಿಗೆ ಸೀಮಿತವಾಗಿದ್ದು ಅಧಿಕಾರಿಗಳು, ಸಚಿವರನ್ನು ಬದಲಿಸಬೇಕು. ಸಚಿವ ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ ಸೇರಿದಂತೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್, ಆಯುಕ್ತ ರಾಜೇಶ್ ಕುಮಾರ್, ಜಂಟಿ ಕಾರ್ಯದರ್ಶಿ ಕಲಾವತಿ, SC/ST ಕೋಶದ ಸಲಹೆಗಾರ ವೆಂಕಟಯ್ಯ ಸೇರಿ ಎಲ್ಲರೂ ಒಂದೇ ಜಾತಿಗೆ ಸೇರಿದಾಗಿದ್ದು ಪರಿಶಿಷ್ಟ 101 ಉಪಜಾತಿಗಳಿಗೆ ಹಿತ ನಿರೀಕ್ಷಿಸಲು ಆಗುವುದಿಲ್ಲ. ಆಂಧ್ರದ ಮಾದರಿಯಲ್ಲಿ ಒಳ ಮೀಸಲು ಜಾರಿಗೆ ಪ್ರತ್ಯೇಕ ಕಾಯ್ದೆ ರೂಪಿಸಬೇಕು. ಇಲ್ಲದೆ ಹೋದಲ್ಲಿ ಹೋರಾಟ ಅನಿವಾರ್ಯವಾಗುತ್ತದೆ ಎಂದರು. ದಿನಾಂಕ 5/8/2025 ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂಥ ಆದೇಶದಲ್ಲಿ 2ನೇ ಪ್ಯಾರಾದಲ್ಲಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತಕ್ಕಂಥ 3 ಸಮುದಾಯಗಳು ತಮ್ಮ ಮೂಲ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಪ್ರವರ್ಗ ಎ ಅಥವಾ ಬಿಗಳಲ್ಲಿ ಮೀಸಲಾತಿ ಸೌಲಭ್ಯವನ್ನು ಹಂಚಿಕೆ ಮಾಡಿಕೊಳ್ಳಲು ಕ್ರಮ ಕೈಗೊಳ್ಳುವ ಬಗ್ಗೆ ಈ ಕೆಳಗಿನ ಅಭಿಪ್ರಾಯ ಪ್ರಸ್ತಾಪವನ್ನು ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದ್ದು 1 ವಾರದಲ್ಲಿ ಅಭಿಪ್ರಾಯಗಳ ಕುರಿತು ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯದಾದ್ಯಂತ ಜಿಲ್ಲಾ ಪ್ರವಾಸ ಮಾಡಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ಮೊದಲನೇದಾಗಿ ಏನಪ್ಪ ಅಂದ್ರೆ, ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ ಮೊದಲನೇದಾಗಿ ಆದ್ಯತೆ ಮೇರೆಗೆ ಮೀಸಲಾತಿ ಅಂತಕ್ಕಂಥ ವಿಷಯದಲ್ಲಿ ಅಲೆಮಾರಿ ಸಮುದಾಯದ 59 ಸಮುದಾಯಗಳಿಗೆ ಶೇಕಡ 1% ಮೀಸಲಾತಿ ಕೊಟ್ಟಿದ್ದರು. ಆನಂತರ 16 ಜಾತಿಗಳು ಸೇರಿದ ಎಡಗೈ ಮಾದಿಗ ಸಮುದಾಯಕ್ಕೆ 6% ಮೀಸಲಾತಿ ಕೊಟ್ಟಿದ್ದರು. ಆನಂತರ 19 ಜಾತಿಗಳು ಸೇರಿರ್ತಕ್ಕಂಥ ವಲಯ ಮತ್ತು ಕೆಲವರಿಗೆ ಸಂಬಂಧಿತ ಜಾತಿಗಳಿಗೆ 5% ಮೀಸಲಾತಿ ಕೊಟ್ಟಿದ್ದರು.
ಆನಂತರ ಪರಿಶಿಷ್ಟ ಜಾತಿಗಳಾದ ಲಂಬಾಣಿ, ಒಡ್ಡರು, ಕೊರಮ, ಕೊರಚ ಮತ್ತು ಪರಿಚಯ ಇವುಗಳಿಗೆ ಸಂಬಂಧಪಟ್ಟಂತೆ ಶೇಕಡ 4 ಮೀಸಲಾತಿ ಕೊಟ್ಟಿದ್ದರು. ಆನಂತರ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತಕ್ಕಂಥ ಗುಂಪಿಗೆ ಸೇರಿಸಿದ ನಂತರ 1% ಮೀಸಲಾತಿ ಕೊಟ್ಟು ಅದನ್ನು 17% ಮೀಸಲಾತಿಯನ್ನು ಹಂಚಿಕೆ ಮಾಡಿದರು. ಆದ್ರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನ ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈ ಒಂದು 5 ಪ್ರವರ್ಗಗಳನ್ನು ಕೇವಲ 3 ಪ್ರವರ್ಗವಾಗಿ ವಿಂಗಡಣೆ ಮಾಡಿ, ಮೊದಲನೆಯದಾಗಿ ಎಡಗೈ ಮಾದಿಗ ಮತ್ತು ಮಾದಿಗೆ ಸಂಬಂಧಿತ ಜಾತಿಗಳಿಗೆ 6 ಮತ್ತು ವಲಯ ಸಂಬಂಧಿತ ಜಾತಿಗಳಿಗೆ 6. ಆ ನಂತರ ಏನಪ್ಪ ಅಂದ್ರೆ ಪರಿಶಿಷ್ಟ ಜಾತಿಗಳು ಸೇರಿದಂತೆ 59 ಅಲೆಮಾರಿಗಳನ್ನು ಸೇರಿಸಿ 5% ಮೀಸಲಾತಿಯನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವ್ರು ಕೊಟ್ಟಿರ್ತಕ್ಕಂಥದ್ದಾಗಿ ರಾಜ್ಯ ಸಂಚಾಲಕ ಎಸ್ ಮಾರಪ್ಪ ಮಾತನಾಡಿ, ಒಳ ಮೀಸಲು ಹಂಚಿಕೆ ಅವೈಜ್ಞಾನಿಕ ನಿಯಮದೊಂದಿಗೆ ನೇರ ನೇಮಕಾತಿ ರೋಸ್ಟರ್ ಬಿಂದು ನಿಗದಿಯಲ್ಲಿಯೂ ಅನ್ಯಾಯವಾಗಿದೆ. ಸೆಪ್ಟೆಂಬರ್ 3ರಂದು ಹೊರಟಿರುವ ರೋಸ್ಟರ್ ಬಿಂದುಗಳನ್ನು ಜಾರಿಗೊಳಿಸಬೇಕು. ಇಲ್ಲದೆ ಹೋದಲ್ಲಿ 2ನೇ ಹಂತದ ಹೋರಾಟ ರಾಜ್ಯದಲ್ಲಿ ಪ್ರಾರಂಭವಾಗುತ್ತದೆ ಎಂದರು. ಆದರೆ ನಮಗೆ ಏನು ಯೂಸ್ ಮಾಡ್ತಂದ್ರೆ ನಿಮ್ಮ ಸಮುದಾಯದ ಒಂದು ಬೆಳವಣಿಗೆಗಳ ಬಗ್ಗೆ ನೀವು ಪಾರದರ್ಶಕವಾಗಿರಲಿ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೌದಲ್ಲ, ಅವು ಇನ್ನಷ್ಟು ನಾವು ಅದನ್ನು ಮಾಡಕ್ಕೆ ಆಗಿರ್ಲಿಕ್ಕಿಲ್ಲ, ಕಷ್ಟ ಇದೆ. ಯಾಕಂದ್ರೆ ಇಂಟರ್ನಲ್ ವಿಷಯಗಳವ, ಆಂತರಿಕ ವಿಷಯಗಳವ. ಈ ಸಂದರ್ಭದಲ್ಲಿ ಹೇಮರಾಜ ಅಸ್ಕಿಹಾಳ್, ಶ್ರೀನಿವಾಸ್ ಕೊಪ್ಪರ್, ಆಂಜನೇಯ ಉಟ್ಕೂರ್, ನರಸಿಂಹಲು ಮರ್ಚಟಾಳ್, ಆಂಜನೇಯ ಕುರುಬದೊಡ್ಡಿ, ತಾಯಪ್ಪ ಗಧಾರ್, ಜಯಪ್ಪ ಸೇರಿ ಇತರರು ಇದ್ದರು. ಈಗ ಜಾಹೀರಾತು. 16ನೇ ವರ್ಷದ ಶರನ್ನ ನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ 1/10/2025 ಆಯುಧ ಪೂಜೆ ದಿವಸ ಗಣಹೋಮ, ರುದ್ರಹೋಮ, ಅನ್ನದಾಸೋಹ ಇರುತ್ತದೆ. ತನು ಮನ ಧನವೆಂಬ ತ್ರಿಕರ್ಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಶ್ರೀಮಾತಾ ತುಳಜಾ ಭವಾನಿ ದೇವಸ್ಥಾನ, ಬೋಳ್ಮಾಂದೊಡ್ಡಿ ರಸ್ತೆ, ರಾಯಚೂರು. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಕೋರುವವರು ಸಾಗರ್ ಪಾಟೀಲ್. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿದ ಪರಿಶಿಷ್ಟ ಒಳ ಮೀಸಲು ವರ್ಗೀಕರಣವನ್ನು ಪರಿಗಣಿಸದೆ ಸರ್ಕಾರವೇ ಮೀಸಲಾತಿ ಅವೈಜ್ಞಾನಿಕ ಹಂಚಿಕೆ ಮಾಡಿರುವುದು ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧವಾಗಿದ್ದು, ಮಾದಿಗ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಒಳ ಮೀಸಲಾತಿ ಹಂಚಿಕೆ ಅನುಪಾತದಿಂದ ಬಲಗೈ ಸಂಬಂಧಿತ ಜಾತಿಗಳಿಗೆ ಶೇಕಡ 11ರಷ್ಟು ಮೀಸಲು ಪಡೆಯುವಂತಾಗಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮಾದಿಗ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಪ್ರವರ್ಗ ಇದರಲ್ಲಿ ಸೇರ್ಪಡೆ ಮಾಡಿರುವ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಬಲಗೈ ಸಂಬಂಧಿತ ಉಪಜಾತಿಗಳೆಲ್ಲ ಆದಿ ಆಂಧ್ರ ಉಪಜಾತಿಯು ಪ್ರವರ್ಗ ಎ ಗುಂಪಿಗೆ ಸೇರ್ಪಡೆ ಮಾಡಲಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಮಾದಿಗ ಮತ್ತು ಹೊಲೆಯ ಉಪಜಾತಿಗಳು ಆದಿ ಕರ್ನಾಟಕವೆಂದು, ಎಡಗೈ ಮತ್ತು ಬಲಗೈ ಸಂಬಂಧಿತ ಉಪಜಾತಿಗಳೆಂದು ಸಮೀಕ್ಷೆಯಲ್ಲಿ ತಿಳಿಸಲಾಗಿದೆ. ಮೂಲ ಜಾತಿ ಯಾವುದೆಂದು ತಿಳಿದಿದ್ದರೂ ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಜಾತಿ ಪ್ರಮಾಣ ಪಡೆದು ಮೀಸಲಾತಿಯನ್ನು ಅನುಭವಿಸಿಕೊಂಡು ಬಂದಿದ್ದಾರೆ. ಇವರ ಮೂಲ ಜಾತಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇಲ್ಲ. ಇವುಗಳ ಅಧ್ಯಯನ ನಡೆಸಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲು ಸರ್ಕಾರ ಕ್ರಮ ವಹಿಸಬೇಕೆಂದರು. ಆದರೆ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಹೊರಡಿಸಿರುವ ಆದೇಶದಲ್ಲಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿಗಳಲ್ಲಿ ಮೀಸಲಾತಿ ಪಡೆಯಬಹುದಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಪ್ರವರ್ಗ ಬಿ ಯಲ್ಲಿನ ಬಲಗೈ ಸಂಬಂಧಿತ 17 ಉಪಜಾತಿಗಳನ್ನು ಪ್ರವರ್ಗ ಸಿ ಅಲ್ಲಿ ತಪ್ಪಾಗಿ ಸೇರಿಸಿದ್ದರಿಂದ ಅನ್ಯಾಯವಾಗಲಿದ್ದು, ಪ್ರವರ್ಗ ಬಿ ಅಲ್ಲಿ ಸೇರಿಸಿ ನ್ಯಾಯ ನೀಡಬಹುದು. ಏನು ನಿರ್ಧಾರವನ್ನು ಮಾಡಿದ್ರಲ್ಲ ಅವರು ಪರಿಶಿಷ್ಟ ಜಾತಿಯನ್ನು ಅಭಿವೃದ್ಧಿ ಮಾಡಬೇಕಂತೇಳಿ, ಸೊ ಅಲ್ಲಿ ತನಕ ಪರಿಶಿಷ್ಟ ಜಾತಿಯವರು ನಾನಾ ಕಷ್ಟಗಳು ವರ್ಣಾಶ್ರಮ ಪದ್ಧತಿಯಲ್ಲಿ ಅನುಭವಿಸ್ಕೊಂಡು ಬಂದಿದ್ದಾರೆ. ಸೊ ದಿನಾಂಕ 27/1/1919 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ 14ನೇ ಆಗಸ್ಟ್ 1932ರವರೆಗೆ ಪೂರ್ಣ ಒಪ್ಪಂದದ ಮೂಲಕ ಪರಿಶಿಷ್ಟ ಜಾತಿಯವರಿಗೆ ಶೈಕ್ಷಣಿಕ, ಉದ್ಯೋಗದಲ್ಲಿ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡ್ರು.
ಸೊ ಕರ್ಕೊಂಡು ಬಂದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಗೊತ್ತಿತ್ತು 100% ಶೆಡ್ಯೂಲ್ ಕ್ಯಾಸ್ಟ್ ಪಾಪ್ಯುಲೇಷನ್ಗೆ 15% ರಿಸರ್ವೇಷನ್ ಸಿಗ್ತಂತೆ ಅಂತಂದರೆ ಉಳಿದಿದ್ದು 85%ಗೆ ಸಂಪೂರ್ಣವಾಗಿ ನ್ಯಾಯ ಕೊಡೋಕ್ಕಾಗಲ್ಲ. ಕೆಲವು ರಾಜಕೀಯ ವ್ಯಕ್ತಿಗಳು ಹೋದ್ರು ಅವ್ರ ಕುಟುಂಬ ಅದು ಇದಂತೂ ನೋಡ್ಕೊಂತಾರೆ. ಸೊ ಹಂಗಾಗಿ ಅವ್ರೇನು ಮಾಡ್ದಂತೆ ಅಂತಂದರೆ ಈ ಮೀಸಲಾತಿ ಸೌಲಭ್ಯ ಪಡ್ಕೊಂಡವರು ಅದರಲ್ಲಿ ಈ ಮೀಸಲಾತಿ ದೊರಕದ ಮತ್ತೆ ಅಲ್ಲೇ ವಾಸ ಮಾಡ್ತಾರಲ್ಲ ಅವ್ರದ್ದು ಪಾಲಿದೆ ಅಂತೇಳಿ ನಿಮ್ಮ ಸ್ಯಾಲರಿಯಿಂದ ಏನಾದರೂ ಇವ್ರು ಕೊಟ್ಟು ಇವ್ರನ್ನ ಮುಂದೆ ತರಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉದ್ದೇಶ ಇತ್ತು. ಈ ಮೀಸಲಾತಿಯ ಉದ್ದೇಶ ಬಾಬಾ ಸಾಹೇಬ್ ಏನು ಇವ್ರಿಗೆ ಹೇಳ್ಕೊಟ್ಟಿದ್ರಲ್ಲ ಇದು ಫೇಲ್ ಆದ ಕಾರಣ ಪರಿಶಿಷ್ಟ ಜಾತಿಯವರಲ್ಲಿ ಒಳ ಮೀಸಲಾತಿಯ ಕೂಗು ಕೇಳಬೇಕು. ಅದು ಪ್ರಪ್ರಥಮ ಬಾರಿಗೆ ಪಂಜಾಬ್ ರಾಜ್ಯದಲ್ಲಿ 1975ರಿಂದ ಸ್ಟಾರ್ಟ್ ಆಯಿತು. ಸೊ ಅದಕ್ಕಿಂತ ಮುಂಚೆ ಏನಿದೆ ಅಂತಂದರೆ 2014ರಿಂದಲೂ ನಾವು 2024ರವರೆಗೆ ಅಪ್ ಟು ಸುಪ್ರೀಂ ಕೋರ್ಟ್ವರೆಗೆ ನಾವು ಹೋಗಿ ವರ್ಗೀಕರಣವನ್ನು ಅಪೋಸ್ ಮಾಡಿ. ಇದಕ್ಕೆ ಕಾರಣ ಏನಂತೆ ಅಂತಂದರೆ AJ ಸದಾಶಿವ ಅವರು 2012ನಲ್ಲಿ ಸದಾನಂದ ಗೌಡ ಮಾಜಿ ಮುಖ್ಯಮಂತ್ರಿಗಳಿದ್ದಾಗ ಅವ್ರದ್ದು ತಮ್ಮ ವರದಿಯಲ್ಲಿ ಸಲ್ಲಿಸಿದಾಗ ಇದು ಆರ್ಟಿಕಲ್ 341ನಾಗ ಕ್ಲಾಸ್ 1 ಕ್ಲಾಸ್ 2 ಇದೆ. ಕ್ಲಾಸ್ 1 ಬಂದು ಶೆಡ್ಯೂಲ್ ಕ್ಯಾಸ್ಟ್ ಲೀಸ್ಟ್ ಬಗ್ಗೆ ಮಾತಾಡ್ತದ, ಕ್ಲಾಸ್ 2 ಬಗ್ಗೆ ಪಾರ್ಲಿಮೆಂಟ್ಗೆ ಪವರ್ಸ್ ಬಗ್ಗೆ ಮಾತಾಡ್ತದ, ಸೇರಿಸೋದು ಮತ್ತೆ ತೆಗೆಯೋದ್ರ ಬಗ್ಗೆ. ಇದಕ್ಕೆ ನೀವು ಭಾಗ ಮಾಡ್ಬೇಕಂತಂದ್ರೆ 3ನೇ ಕ್ಲಾಸ್ ಸೇರಿಸ್ಬೇಕಂತೇಳಿ ಶಿಫಾರಸ್ ಮಾಡಿರ್ತಾರೆ ಅವರು. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಆರ್ಟಿಕಲ್ 341 ಕ್ಲಾಸ್ 2ನಲ್ಲಿ ಪಾರ್ಲಿಮೆಂಟ್ಗೆ ಪವರ್ಸ್ ಇರೋದು ಸೇರ್ಪಡೆ ಮತ್ತೆ ತೆಗೆಯಕ್ಕೆ ಮಾತ್ರ. ಸೊ ಆ ಕಾರಣದಿಂದ ನಾವು ಅದನ್ನು ಅಪೋಸ್ ಮಾಡಿದ್ವಿ. ಸೊ ಎರಡನೇದೇನಿದೆ ಅಂತಂದ್ರೆ ಯಾವುದೇ ಒಂದು ಹಳ್ಳಿಯಲ್ಲಿ ಈಗಲೂ ಪ್ರವೇಶ ಮಾಡೋದಂತೆ ಅಂತಂದ್ರೆ ಹಿಂದೂಗಳಲ್ಲಿ 2 ಭಾಗ ಇರ್ತಾವೆ. ಒಂದು ಸವರ್ಣೀಯ ಭಾಗ ಇರ್ತದ, ಇನ್ನೊಂದು ಅಸ್ಪೃಶ್ಯ ಭಾಗ ಇರ್ತದ. ಸೊ ಎಲ್ಲೆಲ್ಲಿ ಬಹಿಷ್ಕಾರಗಳು ಹಾಕಿದಾಗ ನೀವು ಅಪೋಸ್ ಮಾಡ್ಬೇಕಂತಂದ್ರೆ ಈ ಸಮುದಾಯಕ್ಕೆ ಒಂದು ಗುಂಪು ಮಾಡಿದ್ರು. ಸರ್ಕಾರ ಅವೈಜ್ಞಾನಿಕವಾಗಿ ಪ್ರವರ್ಗಗಳ ಗುಂಪು ರಚಿಸಿದ ಪರಿಣಾಮ ನೇಮಕಾತಿಯಲ್ಲಿ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗಲಿದೆ. ಪ್ರವರ್ಗ ಎ ದೊರೆತಿರುವ ಪ್ರಾತಿನಿಧ್ಯದಂತೆ 43,137 ಹುದ್ದೆಗಳು, ಬಲಗೈ ಸಂಬಂಧಿತ ಜಾತಿಗಳಿಗೆ 55,947 ಹುದ್ದೆಗಳು, ಪ್ರವರ್ಗ ಸಿ ಗುಂಪಿಗೆ 43,552 ಹುದ್ದೆಗಳು ಮೀಸಲಾತಿ ಅನುಗುಣವಾಗಿ ದೊರೆಯಬಹುದು. ಆದರೆ ಬಲಗೈ ಸಂಬಂಧಿಸಿ ಸಮುದಾಯದವರು 12,810 ಹುದ್ದೆಗಳನ್ನು ನಿಗದಿ ಕೋಟಾಕ್ಕಿಂತ ಹೆಚ್ಚು ಪಡೆಯಲು ಅನುಕೂಲ ಮಾಡಿಕೊಟ್ಟಂತಾಗಿದೆ. ಪ್ರವರ್ಗ ಎ ಮತ್ತು ಸಿ ಸೇರಿದಾಗಲೂ 415 ಹುದ್ದೆಗಳು ಹೆಚ್ಚಾಗಿ ಪಡೆಯುವಂತಾಗಿದೆ. ಸರ್ಕಾರ ಹಂಚಿಕೆ ಮಾಡಿರುವ ಮೀಸಲಾತಿಗಿಂತ ಹೆಚ್ಚು ಹುದ್ದೆಗಳು ಪಡೆಯಲು ಬಲಗೈ ಸಂಬಂಧಿಸಿ ಜಾತಿಗಳಿಗೆ ಅವಕಾಶ ದೊರೆತಿರುವುದು ಸಾಮಾಜಿಕ ನ್ಯಾಯ ವಿರುದ್ಧವಾಗಿದೆ. ಪಂಜಾದ ದಾವಿಂದರ ಸಿಂಗ್ ಪ್ರಕರಣವನ್ನು ಸರ್ಕಾರ ಮುಚ್ಚಿಟ್ಟು ಅವೈಜ್ಞಾನಿಕ ಓಲೈಕೆ ನಿರ್ಧಾರ ಕೈಗೊಂಡಿದೆ ಎಂದರು. ಅಲೆಮಾರಿಗಳ ವಿಷಯದಲ್ಲಿಯೂ ಅನ್ಯಾಯವಾಗಿದ್ದು ಸರ್ಕಾರ ತಪ್ಪು ನಿರ್ಧಾರದಿಂದ ಅನೇಕ ಸಮುದಾಯಗಳು ಅವಕಾಶದಿಂದ ವಂಚಿತರಾಗುವಂತಾಗಿದೆ. ಕೂಡಲೇ ವಿಶೇಷ ಬೆಂಚ್ ಸ್ಥಾಪಿಸಿ ಆಕ್ಷೇಪಣೆಗಳನ್ನು ವಿಚಾರಣೆ ನಡೆಸಿ ನಿರ್ಧಾರಕ್ಕೆ ಬರಬೇಕಾಗಿದೆ. ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದು ಸರ್ಕಾರಿ ಹುದ್ದೆ ಸೇರಿದರೆ ಕಾನೂನಾತ್ಮಕ ಸಮಸ್ಯೆಗೆ ಸರ್ಕಾರವೇ ಹೊಣೆಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಸಮುದಾಯ ಜನಸಂಖ್ಯೆ ಹಂಚಿಕೆ ಅನ್ಯಾಯದೊಂದಿಗೆ ಕೆನೆ ಪದರ ವಿಷಯ ಕುರಿತು ಯಾವುದೇ ನಿರ್ಧಾರ ಕೈಗೊಳ್ಳದೆ ಇರುವುದು ಆದೇಶ ವಿರುದ್ಧದ ತೀರ್ಮಾನವಾಗಿದೆ ಎಂದರು. ಮಾಡಿದ ಮೇಲೆ ಅವರು ಒಂದ್ ಕಡೆ ಆಯ್ತಂತಂದ್ರೆ ನೀವು ಒಂದ್ ಕಡೆ ಇರಬೇಕು, ನಿಮ್ದು ಒಂದು ಕಮ್ಯುನಿಟಿ ಇದೆ ಅಂತೇಳಿ ಪ್ರೊಟೆಸ್ಟೆಂಟ್ ಹಿಂದೂಸ್ ಅಂತೇಳಿ ಒಂದು ನಾಮಕರಣ ಕೊಡ್ತಾರೆ. ಆಮೇಲೆ ಸೈಬರ್ ಕಮಿಷನ್ ಬಂದ ಮೇಲೆ ಶೆಡ್ಯೂಲ್ ಕ್ಯಾಸ್ಟ್ ಆಗೋದು ಪರ ಬರ್ತದೆ. 3ನೇ ಕಾರಣ ಏನಂತ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಒಳ ಮೀಸಲಾತಿಯನ್ನು ವಿರೋಧ ಮಾಡಬೇಕಂತಂದ್ರೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸುಮಾರು 12ರಿಂದ 13 OBC ಜಾತಿಗಳಿದ್ದಾವೆ. 12ರಿಂದ 13. ಸೊ ಅದರಲ್ಲಿ ಮುಖ್ಯವಾಗಿ ಲಂಬಾಣಿ, ಬೋವಿ, ಕೊರಚ, ಕೊರಮ. ಸೊ ಇದನ್ನ ನೀವು ತೆಗೆದುಬೇಕಾದ್ರೆ ಮಾಡಿ ಅಂತಲೂ ಹೇಳಿದ್ವಿ ನಾವು. 7 ಮಾಡ್ಕೊರಿ ಮತ್ತು 36 ಕ್ಷೇತ್ರದಲ್ಲಿ 18 ಮಾಡ್ಕೊರಿ ಅಂತಲೂ ಹೇಳಿದ್ವಿ ನಾವು. ಈ ಸಮಾಜದವರು ನಮ್ಮ ಸಲಹೆಯನ್ನು ಒಪ್ಪಲಿಲ್ಲ. ಹಂಗಾಗಿ ಅವರು ನಾವು ಮಾಡಿದಂಥ ಸುಪ್ರೀಂ ಕೋರ್ಟ್ ಆದೇಶ ವಿರುದ್ಧ ಅಸ್ಪೃಶ್ಯ ಮಹಾಸಭಾ ಮಾಡ್ಕೊಂಡು ಇದು ಮಾಡಿದ್ರು. ಸೊ ಅದನ್ನು ಅಲ್ಲಿಗೆ ಪ್ರಕರಣ ಅವ್ರದ್ದು ನಿಂತೋಗ್ಬಿಡ್ತು. ತದನಂತರ ಸುಪ್ರೀಂ ಕೋರ್ಟ್ ಏನು ಮೊನ್ನೆ ಆದೇಶ ಮಾಡ್ತಲ್ಲ 1/8/2024 ಅದ್ರದ್ದು ಡೀಟೇಲ್ಸ್ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಾಗಲಿ ಅಥವಾ ಆಂಧ್ರದಲ್ಲಾಗಲಿ. ಆಂಧ್ರದಲ್ಲಿ ಮಂದಕೃಷ್ಣ ಮಾದಿಗ ಅವರು ಹೋರಾಟ ಮಾಡಿದ್ದ ಕಾರಣ ಪಂಜಾಬ್ನಲ್ಲಿ ಏನು ಒಳ ಮೀಸಲಾತಿ ಜಾರಿ ಇತ್ತಲ್ಲ ಅದು ರದ್ದಾಯಿತು. ಮಂದಕೃಷ್ಣ ಅವರು ಮಾಡಿದ ಹೋರಾಟ ಸಲಹೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಇದ್ದಿದ್ದು ಸರ್. ಅದಕ್ಕೆ ಪಂಜಾಬ್ ಅವರು ಏನು ಮಾಡಿದ್ರೆ ಅಂತಂದರೆ ತಿರ್ಗಾ 2006ರಲ್ಲಿ ರದ್ದಾದ ಪ್ರೊವಿಷನ್ ಏನು ಮಾಡಿದ್ರು, ಆ್ಯಕ್ಟ್ ಮಾಡಿದ್ರು. ಒಳ ಮೀಸಲಾತಿ ಏನು ಸುಪ್ರೀಂ ಕೋರ್ಟ್ EV ಚಿನ್ನಯ್ಯ ಪ್ರಕರಣದಲ್ಲಿ ರದ್ದು ಮಾಡಿದ್ರಲ್ಲ ಅದನ್ನು ತಿರ್ಗಾ ಆ್ಯಕ್ಟ್ ಮಾಡಿದ್ರು. ಆ ಆ್ಯಕ್ಟ್ ಮಾಡಿದಾಗ ದಾವೇಂದ್ರ ಸಿಂಗ್ ಅವರು ಪಂಜಾಬ್ ರೆಸಿಡೆಂಟು, ಅವರು ಶೆಡ್ಯೂಲ್ ಕ್ಯಾಸ್ಟ್ ಸಬ್ ಕ್ಯಾಸ್ಟ್ನಲ್ಲಿ ಸಿಗ್ರಿಬಲ್ ಕಮ್ಯುನಿಟಿ ಬರ್ತಾರೆ. ಸೊ ಏನು ಗ್ರೂಪಿಂಗ್ ಮಾಡಿದ್ರಲ್ಲ ಆ ಗ್ರೂಪಿಂಗ್ನಲ್ಲಿ ನಿಗದಿತ ಕೋಟಕ್ಕಿಂತ ಸಿಗ್ರಿಬಲ್ ಕಮಿಟಿಯವರು ಜಾಸ್ತಿ ಬೆನಿಫಿಟ್ ತೊಗೊಂಡಾರ ಅಂತೇಳಿ ಅವ್ರನ್ನ ಸರ್ಕಾರದ ಸೇವೆಯಿಂದ ವಜಾ ಮಾಡ್ತಾರೆ.
ರಾಷ್ಟ್ರೀಯ SC/ST ಆಯೋಗ ಅಸ್ತಿತ್ವದಲ್ಲಿರುವಾಗ ರಾಜ್ಯ ಸರ್ಕಾರ ಪ್ರತ್ಯೇಕ SC ಆಯೋಗ ರಚನೆ ಮಾಡುವುದಾಗಿ ಹೇಳುತ್ತಿದೆ. ಅಲ್ಲಿಯವರೆಗೆ ಅನೇಕ ಸಮುದಾಯಗಳಿಗೆ ಅನ್ಯಾಯವಾಗುತ್ತದೆ ಎಂದರು. ಸರ್ಕಾರ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗದೆ ಜಾರಿಗೊಳಿಸಿದರೆ ನ್ಯಾಯಾಲಯದಲ್ಲಿ ಸಮಸ್ಯೆ ಎದುರಿಸಬೇಕಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ನರಸಿಂಹಲು ಪೋತಗಲ್, ಪವಿತ್ರ, ಹುಸೇನಪ್ಪ ಪಲಕನಮಡಿ, ಭೀಮೇಶ್ ವಕೀಲ್ ಉಪಸ್ಥಿತರಿದ್ದರು. ದೇಶದ ಸಮಗ್ರ ಅಭಿವೃದ್ಧಿ ಆಗಬೇಕಾದರೆ ಶಿಕ್ಷಣ ಮುಖ್ಯ. ನಾಗರಿಕರಿಗೆ, ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು. ಶೈಕ್ಷಣಿಕ ಸುಧಾರಣೆಯಾಗದೇ ಇದ್ದರೆ ಅಭಿವೃದ್ಧಿ ಅಸಾಧ್ಯವೆಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತಕುಮಾರ್ ಹೇಳಿದರು. ಅವರಿಂದ ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಸಹಾರಾ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಿಕ್ಷಕರ ದಿನಾಚರಣೆ ಹಾಗೂ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಯಾವುದೇ ಒಂದು ಸಮುದಾಯವು ಅಭಿವೃದ್ಧಿಯಾಗಲು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಶಿಕ್ಷಣ ವ್ಯಕ್ತಿತ್ವ ರೂಪಿಸುತ್ತದೆ. ಸಾಧನೆಗೆ ಬುನಾದಿಯೇ ಶಿಕ್ಷಣವಾಗಿದೆ ಎಂದರು. ಸರ್ಕಾರದಿಂದ ಶಿಕ್ಷಣಕ್ಕಾಗಿ ಹೆಚ್ಚು ಹಣ ಖರ್ಚು ಮಾಡುತ್ತಿದ್ದರೂ ಎಲ್ಲರಿಗೂ ಶಿಕ್ಷಣ ದೊರೆಯುತ್ತಿಲ್ಲ. ಸರ್ಕಾರದ ಜೊತೆಯಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟ ಶಿಕ್ಷಣ ನೀಡುತ್ತಿವೆ. ಸರ್ಕಾರ ಒಂದೇ ನಡೆಸಿದರೆ ಭಾರತದಂತಹ ದೊಡ್ಡ ದೇಶದಲ್ಲಿ ಶಿಕ್ಷಣ ಎಲ್ಲರಿಗೂ ತಲುಪುತ್ತಿರಲಿಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅನೇಕ ಪ್ರತಿಭೆಗಳನ್ನು ಬೆಳೆಸುತ್ತಿದೆ. ನಮ್ಮ ಬೌದ್ಧಿಕ ಶಕ್ತಿ ಹೊರದೇಶದಲ್ಲಿ ಮಿಂಚುತ್ತಿದ್ದಾರೆ ಎಂದರು. ವಿಶೇಷವಾಗಿ ಶಿಕ್ಷಕರನ್ನು ಗೌರವಿಸುವಂಥದ್ದು, ಶಿಕ್ಷಕರಿಗೆ ಉತ್ತೇಜನ ನೀಡುವಂಥದ್ದು, ಅವರ ಸೇವೆಗೆ ತಕ್ಕದಾದಂಥ ಒಂದು ಕೊಡುಗೆಯನ್ನು, ಗೌರವವನ್ನು ಸಲ್ಲಿಸುವಂಥ ಕಾರ್ಯ. ಇನ್ನೂ ವಿಶೇಷ ಏನು ಅಂತಂದರೆ, ವಿಶೇಷವಾಗಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿರುವಂಥ ಶಿಕ್ಷಕರು, ಅವರನ್ನು ಗುರುತಿಸಿ, ಅವರ ಸೇವೆಯನ್ನು ಗುರುತಿಸಿ ನಮ್ಮ ರಾಯಚೂರು ನಗರದ ಮತ್ತು ಜಿಲ್ಲೆಯ ಭಾಳಷ್ಟು ಅಲ್ಪಸಂಖ್ಯಾತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಒಗ್ಗೂಡಿ ಒಂದಾಗಿ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಇಂಥದ್ದೊಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿ ಶಿಕ್ಷಕರನ್ನು ಗೌರವಿಸುವಂಥ ಕಾರ್ಯಕ್ರಮ 3ನೇ ವರ್ಷಕ್ಕೆ ಕಾಲಿಟ್ಟಿದೆ ಅನ್ನೋ ಹಿನ್ನೆಲೆಯಲ್ಲಿ ಇದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವಂತೆ ಶಿಕ್ಷಕರ ವೃತ್ತಿ ಬಹಳ ಪವಿತ್ರವಾದಂಥವು, ಬಹಳ ಗೌರವವಾಗುವಂಥವು. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ದೇಶದ ಪ್ರತಿ ಕ್ಷೇತ್ರದಲ್ಲೂ ನಾವು ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ದೇಶ ಎಲ್ಲ ಕ್ಷೇತ್ರದಲ್ಲಿ ಕೂಡ ತನ್ನದೇ ಆದಂಥ ವೈಶಿಷ್ಟ್ಯಪೂರ್ಣವಾದಂಥ ಸಾಧನೆ ಮತ್ತು ಮೆರುಗಬೇಕು ಅಂತಂದರೆ ಶಿಕ್ಷಣ ಬಹಳ. ಇದಕ್ಕೂ ಮೊದಲು ಸಹಾರಾ ಎಜುಕೇಷನ್ ಟ್ರಸ್ಟ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮೊಹಮ್ಮದ್ ಅಬ್ದುಲ್ ಹೈ ಫಿರೋಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ, ವಕ್ಫ್ ಬೋರ್ಡ್ ಜಿಲ್ಲಾ ಅಧ್ಯಕ್ಷ ಮೌಲಾನಾ ಫರೀದ್ ಖಾನ್, ಕೆಪಿಸಿಸಿ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್, ಕೆಪಿಸಿಸಿ ಕಾರ್ಯದರ್ಶಿ ಅಸ್ಲಂ ಪಾಷಾ, ಆರ್ಡಿಎ ಮಾಜಿ ಅಧ್ಯಕ್ಷ ಅಬ್ದುಲ್ ಕರೀಂ, ಹ್ಯಾರಿಸ್ ಸಿದ್ದಿಕ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಶೀರುದ್ದೀನ್, ಗುಸ್ಮಾ ಅಧ್ಯಕ್ಷ ರವಿ ಕುಮಾರ್, ಟ್ರಸ್ಟ್ ಸದಸ್ಯರಾದ ಕೋಸಗೆ ಮೊಹಮ್ಮದ್ ಇಕ್ಬಾಲ್, ಸೈಯದ್ ಜುಬೇರ್ ಮೊಯಿನುದ್ದೀನ್, ಸಹಾರಾ ಎಜುಕೇಷನ್ ಟ್ರಸ್ಟ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್, ಉಪಾಧ್ಯಕ್ಷ ಶೇಖ್ ಮೆಹಬೂಬ್, ಖಜಾಂಚಿ ಎಂಡಿ ಫಜುಲ್ಲಾ ಶೇಖ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್, ರಾಜಿ ಸಂಧಾನ ಮೂಲಕ ಪ್ರಕರಣಗಳ ಇತ್ಯರ್ಥಕ್ಕೆ ಜನರ ಸಹಕಾರ ಅಗತ್ಯ. ನ್ಯಾಯಾಧೀಶ್ ಮಾರುತಿ ಬಗಾಡೆ. ಸಹಾರಾ ಎಜುಕೇಷನ್ ಟ್ರಸ್ಟ್ನಿಂದ ಶಿಕ್ಷಕರ ದಿನಾಚರಣೆ, ಪ್ರಶಸ್ತಿ ಪ್ರದಾನ. ಮೌಲಾನಾ ಆಜಾದ್ ರಿಂದಲೇ ದೇಶದ ಶಿಕ್ಷಣಕ್ಕೆ ಬುನಾದಿ. ನಸೀರ್ ಅಹಮದ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣದಲ್ಲಿ ಅನ್ಯಾಯ, ವಾರದಲ್ಲಿ ಸರಿಪಡಿಸದಿದ್ದರೆ ಮತ್ತೊಂದು ಹಂತದ ಹೋರಾಟ. ಶಿವರಾಜ್ ಅಕ್ಕರಕಿ. ಒಳ ಮೀಸಲು ಹಂಚಿಕೆ ಅವೈಜ್ಞಾನಿಕ, ಸಮುದಾಯಗಳಿಗೆ ಸರ್ಕಾರಿ ಹುದ್ದೆಯಲ್ಲಿ ಅನ್ಯಾಯ. ಮಹೇಂದ್ರ ಕುಮಾರ್ ಮಿತ್ರ.
ಶಿಕ್ಷಕರ ದಿನಾಚರಣೆ. ಶಿಕ್ಷಣದಿಂದ ಮಾತ್ರ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ. ಎ ವಸಂತಕುಮಾರ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.